ಇಲ್ಲಿ ಏನ್ ಹೇಳ್ತಾಳ ಹೆಣ್ಮಗಳು ಏನ್ ಹೇಳ್ತಾಳ್ರಿಪ್ಪ ಅಂದ್ರ ಪೈಲೆ ಪ್ರಥಮದಾಗ ನೋಡ ಕಂಬಗಿ ಸುರೇಶ ಮೊದಲನೇ ಗಂಡಾಗಿಲ್ಲ ಹೌದ್ ಹೌದ ಅಂದ್ರ ನೀ ಗಂಡ ಆಗಬೇಕಾದ್ರ ಮೊದಲ ಪೈಲೆ ಪ್ರಥಮದಾಗ ಮನಿ ಒಳಗ ಒಂದು ಮಗ ಇದ್ದಿ ಮುಂದ ದೊಡ್ಡವಾದ ಬಳಕ ಒಂದು ಹುಡುಗ ಆದಿ ಮದ್ವಿ ಹಂದ್ರದಾಗ ಒಂದು ಮದಿ ಮಗ ಆದಿ ಯಾವಾಗ ನನ್ನಂತದ ಒಂದು ಗೊಂಬಿ ಬಂದ ಮಗ್ಲ ಕುತ್ತದಲ್ಲ ಅವಾಗ ನೀ ನನಗ ತಾಳಿ ಕಟ್ಟಿದಾಗ ಗಂಡಾಗಿ ಅದಕ್ಕಿಂತ ಮೊದಲ ಏನಂತಪ್ಪ ಅವ ಹಿಂದ ಇವ್ ತಾಳ ಬಾರಸ್ತಾನ್ರಲ್ಲೇ ಬಂದಣ ಗಂಡದಾಗ ಅಂತವಣ ಯಾಕೋ ಹುಡ್ಚಿಲ್ ಅಂತವಣ ಏನ್ ಮಾತಾಡಕತ್ತೀನಿ ಅಲ್ಲ ಏನ್ ಹೇಳ್ತೀನಿ ನನಗ ಆಕೆ ಏನ್ ಹೇಳ್ತಾಳೆ ಹೆಣ್ಮಗಳು ಅಲ್ಲ ನೀ ಇಲ್ಲಿ ಬಾಂಧ ಕೂಡ್ಲೇನ ಗಂಡಾಗಿ ಅದಕ್ಕಿಂತ ಮೊದಲು ಏನಾಗಿತ್ತು ಅಂದ್ರ ಭಗಜಂಡಾಗಿ ಅತ್ತೀವ್ ಹೇಳ್ತಾನ ನನಗ ಹೇಳೋಂಗ ಭಗಜಂಡ ಕೀರ್ತಿ ಈ ಇರಿಬಿ 84 ಲಕ್ಷ ಜೀವರಾಶಿಗಳೆಲ್ಲ ಉತ್ಪತ್ತಿ ಆಗಬೇಕಾದ್ರ ತಮ್ಮ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ನಿರ್ಮಾಣ ಮಾಡ್ಯಾನ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಭುಜ 21 ಲಕ್ಷ ಈ 84 ಲಕ್ಷ ಜೀವರಾಶಿಗಳನ್ನ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಏಕಕಾಲಕ್ಕೆ ತಯಾರು ಮಾಡಿ ಇದ್ರೊಳಗೆ ಎಲ್ಲ ಏನ್ ಏನೈತ್ರಿಪ್ಪ ಇಲ್ಲಿ ನೀ ಮಾತಾಡೋ ಹಂತ ಯಾವ ಏನಾಗ್ತದ ಲೌಕಿಕ ಆಗ್ತದ ತಳಗಿನ ಮಾತ ಇಲ್ಲಿ ನೀ ಮಾತಾಡೋ ಹಂತದ ಹೆಂಗ ಆಗ್ತದಪ್ಪ ಅಂದ್ರ ತಳಗಿನ ಮಾತಾಗ್ತದ ಪೈಲೆ ಪ್ರಥಮದಾಗ ನಿನಗ ತೂರ್ಯಾತೀತ ಕಡೆ ಯಾವಾರ ಹೇಳ್ತಾನೆ ಕೇಳು ಇಲ್ಲಿ ನನಗ ನಿನಗ ಪರಮಾತ್ಮ ತಯಾರು ಮಾಡಿದಾಗ ಕೈಲಾಸದಿಂದ ಬಿಟ್ಟಕೆಯಿಂದ ಭೂಲೋಕಕ್ಕೆ ಬಿಟ್ಟಾಗ ಇದೆಲ್ಲ ಏನಾಗೈತಿ ಗಂಡ ಹೆಂಡತಿ ಗುಂಡಾಗೈತಿ ತಗದ ಬೇಕಾಗಿಲ್ಲ ನನಗ ಪೈಲೆ ಪ್ರಥಮದಾಗ ಯಾವ ನಿನ್ನ ಪಾರ್ವತಿ ಪರ್ವತರಾಜನ ಮಗಳ ಪಾರ್ವತಿ ಯಾವ ನನ್ನ ಪರಮಾತ್ಮ ಏನ್ ಮಾಡಿದ ಕೈಲಾಸದೊಳಗೆ ಏಕಾಕಾರ ತಪಸ್ ಮಾಡ್ತಿದ್ದ ಅವಾಗ ಏನಾಯ್ತು ಮುಂದ ಒಂದ್ ಹೆಣ್ಣು ಬ್ಯಾಡ ಹೊಣ್ಣ ಬ್ಯಾಡ ಭೂಮಿ ಬ್ಯಾಡ ಮಣ್ಣು ಬ್ಯಾಡ ಮರಿ ಬ್ಯಾಡ ಏನು ನನಗ ರೊಕ್ಕ ಬ್ಯಾಡ ರೂಪಾಯಿ ಬ್ಯಾಡ ಹೆಂಡ್ರ ಬ್ಯಾಡ ಮಕ್ಕಳು ಬ್ಯಾಡ ಏನು ಬ್ಯಾಡ ಯಾರ್ಯಾರು ಏನು ಬ್ಯಾಡ ತೆರಿಕೆ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಕೈಲಾಸದೊಳಗೆ ಏಕಾಕಾರ ತಪಸ್ ಮಾಡ್ತಿದ್ದ ಅವಾಗ ಏನಾಗ್ತದ ಮುಂದ ಎದರ ಸಲುವಾಗಿ ತಪಸ್ ಮಾಡ್ತಿದ್ದ ಈ 84 ಲಕ್ಷ ಜೀವರಾಶಿಗಳಿಗೆಲ್ಲ ಏಕಕಾಲಕ್ಕ ಅನ್ನ ನೀರ ಗಾಳಿ ತೇಮಾಂಶ ಉಷ್ಣಾಂಶ ಎಲ್ಲಾ ತರ ಏಕಕಾಲಕ್ಕೆ ಕೊಡ್ಬೇಕಂತೇಳಿ ಏಕಾಕಾರ ತಪಸ್ ಮಾಡ್ತಿದ್ದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಅವಾಗ ಏನಾಕದ್ರಪ್ಪ ಮುಂದ ಅವಾಗ ನಿಮ್ಮ ಅವ್ವದಲ್ಲ ಪಿಚ್ಚಗನಿನ ಪಾರ್ವತಿ ಏನ್ ಮಾಡಿದ್ರು ಏನ್ ಮಾಡ್ತಾಳ ನಿಮ್ಮ ಪಿಚ್ಚಗನಿನ ಪಾರ್ವತಿ ಹಡದ ತಂದಿಗೆ ಒಂದು ಮಾತು ಹೇಳ್ತಾಳ ಏನಂತಾಳಪ್ಪ ಏನ್ ಹೇಳ್ತಾಳ ಏಯಪ್ಪ ನನಗ ಯಾರ ಮ್ಯಾಲಪ್ಪ ಅಂದ್ರ ಪರಮಾತ್ಮನ ಮ್ಯಾಲ ಮನಸ್ಸಾಗ್ಯದ ಪರಮಾತ್ಮನ ಮ್ಯಾಲ ಇಚ್ಛಾಗ್ಯದ ನನಗ ಮೋಹ ಆಗ್ಯದ ಅದಕ್ಕಾಗಿ ಪರಮಾತ್ಮ ನನ್ನ ಗಂಡ ಆಗಬೇಕಾಗ್ಯದ ಪರಮಾತ್ಮ ನಾ ಮದಿ ಮಾಡ್ಕೋತನೋ ಯಪ್ಪ ಅಂತ ಹೇಳಿ ನಿಮ್ಮ ಮೌ ಹೇಳಿದ್ರು ನಿಮ್ಮ ಅಪ್ಪನ ಮುಂದ ಈಕಿ ಹೋಗ್ಯಾಳ ಅಲ್ಲಿ ಅವಾಗ ಹೇಳ್ತಾನ ಯಾವ ಏನಂತಾನ ಪರ್ವತರಾಜ ಹೇಳ್ತಾನ ಏ ತಂಗಿ ಅದು ಪರಮಾತ್ಮ ಅಂದ್ರ ಹೆಂಗಪ್ಪ ಅಂದ್ರ ನಿರಾಕಾರ ವಸ್ತು ಅದನ ನಿರ್ಲಿಪ್ತದಾನ ಅಖಂಡದಾನ ಅದ್ವೈತದಾನ ಅವ ಹೆಂಗಪ್ಪ ಅಂತಂದ್ರ ಭೂಮಿ ತೆಲಿ ಮ್ಯಾಗ ಒಂದು ಬೆಂಕಿ ಇದ್ದಂಗ ಅದಾನ ಆ ಬೆಂಕಿ ಜೋಡಿ ಸರ್ಸ ಆಡ್ಬೇಡ ತಂಗಿ ಅಂತ ಹೇಳಿಕೆಂದ ಪರಮಾತ್ಮ ಹೇಳಿದ ಅವಾಗ ಏನಂತಾಳಪ್ಪ ಮತ್ತ ಹೇಳಿದ್ರು ಕೂಡ ಕೇಳಿಲ್ರಿ ಇವ್ರವ್ವ ಕೇಳಿಲ್ಲ ಏನ್ ಮಾಡಿದ್ರು ಏ ಇಲ್ಲ ನನಗ ಬೇಕಂದ್ರ ಬೇಕ ನನಗ ಪರಮಾತ್ಮನ ಗಂಡ ಆಗ್ಬೇಕಂತ ಹಠ ಹಿಡ್ಕೊಂಡು ಕೂತ ಬಿಟ್ರಲ್ಲ ಮನ್ಯಾಗ ಮನ್ಯಾಗ ಹಠ ಹಿಡ್ಕೊಂಡು ಕೂತ್ರು ಹೊತ್ನ್ಯಾಗ ಪರಮಾತ್ಮನ ಹತ್ತಿರ ಹೋಗ್ತಾಳ ಏನಂತಾಳ ಅವಾಗ ಹೋಗಿ ಕೇಳಿದ ನಿನ್ನ ಮ್ಯಾಲ ಇಚ್ಛಾ ಆಗ್ಯದ ನಿನ್ನ ಮ್ಯಾಲ ಮೋಹ ಆಗ್ಯದ ನಿನ್ನ ಮ್ಯಾಲ ಆಸೆ ಆಗ್ಯದ ನಿನ್ನ ಮ್ಯಾಲ ಪ್ರೀತಿ ಆಗ್ಯದ ನಿನಗ ನಾ ಮದ್ವಿ ಮಾಡ್ಕೋತನಂತ ಹೇಳಿದ್ರು ನಿಮ್ಮ ಅವ್ವ ಹೋಗಿ ಕೇರಿಂದ ಅವಾಗ ಏ ತಂಗಿ ಮಶಿಬನಾಳ ಹುಡುಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳ ಪೈಲೆ ಪ್ರಥಮದಾಗ ಅಪ್ಪ ನಮ್ಮ ಅಪ್ಪ ಪರಮಾತ್ಮ ನಿನಗ ಫೋನ್ ಹಚ್ಚಿಲ್ಲ ನಿನಗ ಮೆಸೇಜ್ ಮಾಡಿಲ್ಲ ನಿನಗ ಟಪಾಲ ಬರದಿಲ್ಲ ನಿನಗ ಪತ್ರ ಬರದಿಲ್ಲ ನಿನಗೆ ಏನೇನು ಮಾಡಿಲ್ಲ ಆ ಹೊತ್ನ್ಯಾಗ ನಿಮ್ಮವ್ವ ನಮ್ಮ ಅಪ್ಪನ ಬಡ್ಡೆ ಯಾಕೆ ಡೊಗ್ಗಾಕ ಬಂದಾಳ ಚಿಮಣಿ ಮುಗಿನಕಿನ ಇದೆಲ್ಲ ಬಿಟ್ಟಾಳ ಇಲ್ಲೇ ಗಂಡದಾರ ಆಡಕ್ ಬಂದಾಳ ಹೇಳ್ತಾಳ ಏನ್ ಹೇಳ್ತಾಳ ನನಗ ವಿಜಯನದಾಗ ಇವು 3 ಮಂದಿಗೆ ಮನಿಗೆ ಹೋಗಾಕ ಸಡು ಸಿಕ್ಕಿಲ್ಲ ಇಲ್ಲಿ ರೇವತ್ ಗಾಂವದಾಗ ಗಂಡ ಆಗಾಕ ಬಂದಾರ ಹೇಳ್ತೀಯ ಏ ಪೆಚ್ಚಗ ನೆನಪೀರಿ ಕಮಿಟಿ ಅವ್ರ ನನಗ ನಿನಗ ಕೂಡಿ 3 ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿ ಬಿಟ್ಟಾರ ಗಟ್ಟಿ ಮಾಡಿ ನನಗ ನಿನಗ ತಂದು ಏನ್ ಮಾಡ್ಯಾರು ಗಟ್ಟಿ ಮಾಡಿ ಕೇಳಿದ ಇವತ್ತು ಸ್ಟೇಜ್ ಮೇಲೆ ಏನ್ ಮಾಡ್ಬೇಕಾಗೈತಿ ನಿನಗ ಅಕ್ಕಿ ಕಾಳು ಊದ ಕೇಳಿದ ಸುರೇಶನ ಗಂಡನ ಮಾಡ್ಬೇಕಾಗೈತಿ ಈಕೇನ್ ಹೇಳ್ತಾಳ ನನಗ ಇಲ್ಲೇ ಗಂಡ ಆಗಾಕ ಬಂದಿ ಅಂತ ಹೇಳ್ತೀನಿ ನನಗೆ ಇಲ್ಲಿ ಅದ್ರ ಸಲುವಾಗಿ ತಂದು ಕುಡಿಸ್ಯಾರ ನನಗ ನಿನಗ ಇವತ್ತು ನಾನು ಹೇಳ್ತಿದ್ದೀನಿ ನಿನಗ 1000 ಮಂದಿ ಒಳಗೆ ಕೈ ಎತ್ತಿ ಹೇಳ್ತನ ಹೊತ್ತು ಹೊಂಡ ಆರುತ್ತನ ಏನೈತಿಲ್ಲ ನೀ ನಾನು ಹೇಳ್ತಿ
ನೀ ಏನ್ ಹೇಳಕತ್ತಿ ನನಗ ಏನ್ ಹೇಳ್ತಾಳ ಮತ್ತ ಇಲ್ಲೇ ಗಂಡ ಆಗಾಕ ಬಂದಿ ಏನು ಸುರೇಶ್ ಆತ್ ನನಗ್ ಕೇಳ್ತಿ ಒಳಗ್ ಕೋಲ್ಯಾಗ ಹಿರಿಯಾರ ಹೌದೌದು ಯಾಕಂದ್ರ 3 ತಿಂಗಳ ಮುಂಚಿತವಾಗಿ ಗಟ್ಟಿ ಮಾಡಿಬಿಟ್ಟಾರ ಹೌದ ಮತ್ತಿಲ್ಲಿ ನನಗ ನಿನಗ ಶಿವಶಕ್ತಿ ವಾಕ್ವಾದವನ್ನ ಕೂಡಿಸ್ಯಾರ ಹೌದೌದು ಹಂಗೆಲ್ಲಾ ಮಾತಾಡಕ್ ಹೋಗ್ಬೇಡ ತಂಗಿ ಯಾಕಂದ್ರ ಮತ್ತೇನ್ ಹೇಳ್ತಾಳ್ರಿ ಏನಂತಾಳಪ್ಪ ಅಂದ್ರ ಏನ್ ಹೇಳ್ತಾಳ ಹೆಣ್ಮಗಳು ಪೈಲೆ ಪ್ರಥಮದಾಗ ಕತ್ತಲಿತ್ತ ಕತ್ತಲು ಹೊಟ್ಟಿಲಿ ಹಿಂದಾಗಡೆ ಬೆಳಕು ಹುಟ್ಟೈತೆತ್ತ ಹಿಂದಾಗಡೆ ನಿಮ್ಮ ಪರಮಾತ್ಮ ಹುಟ್ಟ್ಯಾನಂತ ನನಗೆ ಹೇಳ್ತಾಳ ಹೇಳ್ತಾಳ ಹಂಗೆ ತಂಗಿ ನೀ ಮಾತಾಡುವಂತ ಮಾತು ಏನಾಗ್ತದ ಅಂದ್ರ ತಳಗಿನ ಮಾತಾಗ್ತದ ತಳಗ ಮಾತಾಡಬೇಡ ಯಾಕಂದ್ರೆ ನಿನಗೊಂದು ಮಾತು ಹೇಳ್ತೀನಿ ಕೇಳ್ತಂಗಿ ಕತ್ತಲ ಕಾಳಂಬರ ಮಾತ ಹೇಳ್ತೀನಿ ಕತ್ತಲ ಎಂಬುದು ಒಂದು ಹೆಣ್ಣೈತಿ ಆಕಾರದಾಗ ಬಂದ 3 ದಿನ ಸಂತಿ ಮಾಡಿ ಕಂತಿ ಕಳೆದ 1 ದಿನ ನೀ ಹೋಗತಿ ತಿರುಗಿ ಎಂದು ಬರುತ್ತಿ ಅಂತ ಕೇಳ್ಯಾರ ಹೌದಲ್ಲ ಯಾಕಂದ್ರೆ ಇಲ್ಲಿ ಜ್ಞಾನಿಗಳ ಒಂದು ಮಾತು ಹೇಳ್ತಾರ ಏನಂತಾರಪ್ಪ ಏನ್ ಹೇಳ್ತಾರಪ್ಪ ಅಂತಂದ್ರ ಅಂಧಕಾರ ದುಂದಕಾರ ನಿರಾಕಾರ ನಿರ್ಧಾರ ಅದರ ಕಡೆ ಕೇಳಾಕ ನನ್ನ ಜಾಣಿ ಆದಿ ಅನಾದಿ ಆಗ ಜಗ ಇದ್ದಿದ್ದಿಲ್ಲ ಬೈಲಿಗೆ ಬೈಲಿತ್ತು ಬಿಳಿವರಣ ಅಂತ ಹೇಳ್ತಾರ ಅವಾಗ ನಿಮ್ಮ ಅವು ಎಲ್ಲಿದಾಳ ಪಾರ್ವತಿ ಎಲ್ಲಿದಾಳ ಲಕ್ಷ್ಮಿ ಎಲ್ಲಿದಾಳ ಸರಸ್ವತಿ ಎಲ್ಲಿದಾಳ ದುರ್ಗವ್ ಎಲ್ಲಿದಾಳ ದ್ಯಾಮವ್ ಎಲ್ಲಿದಾಳ ಅವಾಗ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಇದ್ದ ಅಂದ್ರ ಸ್ವಯಂ ಅಂದ್ರ ಏನು ಜ್ಯೋತಿ ಅಂದ್ರ ಏನಂತ ಕೇಳ್ತಾಳ ನನಗ ಕೇಳ್ತಾಳ ಅಂದ್ರ ಓಂ ಅಂದ್ರ ಪೈಲೆ ಪ್ರಥಮದಾಗ ಒಬ್ಬ ಒದರಿದವ್ ಬೇಕಲ್ಲ ಸಾಕ್ಷಿ ಒಬ್ಬನೇ ಹೆಂಗ್ ಒದರ್ದ ಅವ ಹೆಂಗ್ ಒದರಿದವ್ರು ಯಾರು ಬಾತ್ ಹೊರಗ ಕರೆದವ್ರು ಯಾರು ಅಂತ ಕೇಳ್ತಾಳ ಒಟ್ಟು ಹಿಂಬ್ರಿಕೆ ತಗದಕ್ಕೆ ಏ ತಂಗಿ ನಿಂದು ಹೆಂಗೈತೆ ಅಂದ್ರೆ ಯಾವಾರ ನಿಂದು ಹಿಂಬ್ರಿಕಿ ನಡಿ ಕುದಿರಿದೀನಿ ಯಾಕಂದ್ರೆ ನೀನ್ ಎಟ್ಟು ಬೇಕಾದಲ್ಲಿ ಈ ಬೇಕಾದಲ್ಲಿ ಸ್ಟೇಜ್ನಾಗ ಹೋಗಿ ಮುಂದ್ ನಡೆಸ್ಬೇಕಂದ್ರೆ ನೀ ಮುಂದ್ ಹೋಗುದಲ್ಲ ಇದು ಹೆಂಗಪ್ಪ ಅಂದ್ರ ಮಶಿಬನಾಳ ಹುಡುಗಿ ಹೆಂಗ್ರಿಪ್ಪ ಇದು ಒಂದು ಚೆಂಡ್ ಇದ್ದಂಗ್ರಿ ಇದು ಹೆಂಗ ಚೆಂಡಿ ಒದ್ದಾಲಿಕ್ ನೀ ಹೆಣಿತಿ ಒಬ್ಬಕ್ಕೆ ಚೆಂಡಿದ್ಳು ಏನ್ ಮಾಡ್ತಾಳಕ್ಕೆ ಒದ್ದಾಲಿಕ್ ಹೆಂಗಿದ್ದಪ್ಪ ಅಂದ್ರ ದೊಡ್ಡ ವಿದ್ವಾಂಸ ಇದ್ದ ಅಲ್ಲಿ ಮನಿಗೆ ಬಂದವ್ರಿಗೆ ಹೋದವ್ರಿಗೆ ದಾನ ಧರ್ಮ ಅನ್ನ ಊಟ ಮಾಡಿಸು ಅಂತ ಧರ್ಮ ಇತ್ತು ಯಾವ್ದು ಒದ್ದಾಲಿಕಿಂದ ಧರ್ಮ ಇತ್ತು ಅವ್ನು ಹೇಳ್ತಿದ್ರು ಹಂಗ ಇವ್ರು ಏನ್ ಮಾಡ್ತಿದ್ರು ಇವನು ಹೇಳ್ತಿ ಚಂಡಿ ಏನ್ ಮಾಡ್ತಿದ್ರು ಯಥಾ ಪ್ರಕಾರ 4 ಮಂದಿ ಸಾಧುಗಳ ಮನಿಗೆ ಬಂದ್ರು ಮನಿಗೆ ಬಂದ್ರಲ್ಲ ಮನಿಗೆ ಬಂದ ಕೂಡ್ಲೇನೆ ಹೇಳ್ತಾನ ಉದ್ದಾಲಿಕ ಏನಂತಾರಪ್ಪ ಇವತ್ತ ಮನಿಗೆ ದೊಡ್ಡ ದೊಡ್ಡ ವೇಗಿಗಳು ಬರೋರದಾರು ಜಂಗಮರ ಬರೋರದಾರು ಮನಿಗೆ ಗುರುಗಳು ಬರೋರದಾರ ಅವ್ರಿಗೆಲ್ಲ ಏನೈತಿ ಇವತ್ತು ಸ್ವಚ್ಛಂಗ ಮಣಿ ಸಾರಿಸಿ 4 ದಿಕ್ಕಿಗೆ 4 ಸಮಯ ಹಚ್ಚು ಹಚ್ಚಿಕೇರಿಂದ ಏನೈತಿ ಅವ್ರಿಗೆ ಅನ್ನ ಪ್ರಸಾದವನ್ನು ಇದ್ದತ್ತ ಊಟ ಮಾಡಿ ಕೇರಿಂದ ಕಳಸತ್ತೆ ಕೇರಿಂದ ಯಾರು ಹೇಳಿದ್ರು ಉದ್ದಾಲಿಕ್ ಅವ್ರು ಹೇಳಿದ್ರು ಈಕೆ ಏನ್ ಮಾಡ್ತಾಳ ಈಕೆ ಉದ್ದಾಲಿಕ್ ಅವ್ರು ಹೇಳಿದ ಕೂಡಲೇ ಏನಂತಾಳ ಈಕೆ ಏನ ಅದನ್ನ ಮಾಡಂಗಿಲ್ಲ ಅದನ್ನ ಯಾಕೆ ನಾ ಮಾಡಕ್ ಹೋಗ್ಲಿ ಅಂದ್ರೆ ಏನ್ ಹೇಳ್ತಾರೋ ಇಲ್ಲ ಇವತ್ತು ಗುರುಗಳು ಬರೋರದಾರ ಹೋಳಿಗೆ ತುಪ್ಪ ಮತ್ತು ಚಜ್ಕ ಹಾಲವನ್ನ ಮಾಡಂತ ಹೇಳಿದ್ರು ಅವಾಗ ಏನಂತಾಳಪ್ಪ ಹೇಳಿದಾಗ ಈಕೇನ್ ಹೇಳ್ತಾರ್ರಿ ಚಂಡಿ ಏನ ಅದನ್ನ ಮಾಡಂಗಿಲ್ಲ ಚಪಾತಿ ಮಾಡಕ್ಕಂದ್ರಿ ಬರೇ ಖಾರ ರೊಟ್ಟಿ ನೀಡಕ್ಕೆ ಚಪಾತಿ ಮಾಡಬೇಡ ಹೋಳಿಗೆ ಮಾಡಿ ಇವತ್ತು ಹುಗ್ಗಿ ಮಾಡ ಅದನ್ನ ಮಾಡಂಗಿಲ್ಲ ನಾ ರೊಟ್ಟಿ ಮಾಡಕ್ಕೆ ತಂದಳು ಹೆಂಗ ಮಾಡಾಕತನ ಏನಾಗಿ ಬಿಡಿತೆ ಮಾಸ್ತರ ದಗದ ಇದು ಉಲ್ಟಾ ಹಿಂಬ್ರಿಕಿ ನಡಿ ಕುದುರೈತೆ ತಿಳ್ಕೊಂಡು ಬಿಡ ಅವಾಗ ಏನ್ ಮಾಡ್ತಾರಪ್ಪ ಅವ್ರೆಲ್ಲ ಅವಾಗ ಏನ್ ಹೇಳಿದ ರೊಟ್ಟಿ ಮಾಡತ್ ಹೇಳಿದ ರೊಟ್ಟಿ ಮಾಡೋಣ ನಾ ಅದನ್ನ ಯಾಕೆ ಮಾಡ್ಲಿ ಚಪಾತಿ ಮಾಡ್ತಾನಂದ್ರಿ ಹಂಗಾದ್ರ ಚಪಾತಿ ಮಾಡಬೇಡ ಹೋಳಿಗೆ ಮಾಡತ್ತೇಳಿ ಅಂದ್ರು ಅವಾಗ ಏನ್ ನಾ ಹೋಳಿಗೆ ಮಾಡಂಗಿಲ್ಲ ಹುಗ್ಗಿ ಪಾಯಸ ಮಾಡ್ತಾನಂದ್ರಿ ಒಟ್ಟು ಹಿಂಬ್ರಿಕೆ ತಗದ ಹೆಂಗ ಅಂದ ಕೇರಿಂದ ಏನ್ ಮಾಡಿದ್ರು ಹೋಗಿ ಕೇರಿಂದ ಊಟಕ್ಕೆ ಹಾಕಬೇಕಂತೇಳಿ ಊಟಕ್ಕೆ ಹಾಕಿ ಕೊಡತ್ತಂದ್ರು ಗಂಗಾಳ ಕೊಟ್ಟಿದ್ರು ಗಂಗಾಳ ಕೂಡ ಹೋಗಿ ಕೇರಿಂದ ಗಾಪ್ಪಣ ಹೋಗಿ 2 ಕಾಲಿಟ್ಟು ಕೇರಿಂದ ಹೋಗಿ ಇದ್ರ ಮೇಲೆ ನಿಂತು ತಾಟಿನ ಮ್ಯಾಗ ನಿಂತು ಗಂಗಾಳದ ಕಾಲಿಟ್ಕೊಂಡು ನಿಂತು ಬಿಟ್ಟಾಳ ಅದಕ್ಕಾಗಿ ಹೇಳ್ತಾರ ಗುರುಗಳವ್ರ ಇದನ್ನೆಲ್ಲ ಹೋಗಿನಿ ಕತ್ತಿ ಇದ್ದದ ಕುದುರಿ ಮಾಡ್ಬೇಕತ್ತಿ ಉದಾಲಿಕ ಕರೆ ಇದು ಕುದುರಿ ಆಗುದ ಜಾತಿ ಅಲ್ಲೋ ಅವಾಗ ಏನ್ ಮಾಡ್ತಾರಪ್ಪ ಅವಾಗ ಏನ್ ಮಾಡಿದ್ರು ಇದನ್ನ ಬೇಕಾದಟ್ಟು ಮೇಯಿ ಹಚ್ಚಿ ಸೊಳಿ ಸಾಬಣ ಹಚ್ಚ ಸಂತೂರ್ ಸಾಬಣ ಹಚ್ಚ ಡಿಟೈಲ್ ಹಚ್ಚ ಲಾಯ್ಬಾಯಿ ಹಚ್ಚ ಯಾವ್ದು ಹಚ್ಚುದ್ರಿ ಇದು ಮಶಿಬನಾಳ ಹುಡುಗಿ ಎಂದೆಂದು ಕುದುರಿ ಆಗಂಗಿಲ್ಲ ಅಂತ ಹೇಳಿ ಇದು ಕತ್ತಿನ ಖಾಯಮ ಇದು ಕತ್ತಿನ ಆಗೋದೈತಿ ಇರ್ಲಿ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಏನ್ ಹೇಳ್ತಾರಪ್ಪ ಇಲ್ಲಿ ಪೈಲೆ ಪ್ರಥಮದಾಗ ಜ್ಞಾನಿಗಳು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂತಂದ್ರ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನಿಂದ ಸರ್ವಸ್ವ ಹಾಕೊಂಡ್ರಂತ ನಿಮ್ಮ ಅಕ್ಕ ಮಾದೇವಿ ಹೇಳ್ಯಾಳ ಅಕ್ಕ ಮಾದೇವಿ ಯಾಕಂದ್ರ ನನಗೆ ಇಲ್ಲಿ ಯಾಕೆ ಹೇಳಾಕತ್ತನಂದ್ರ ಮಾತ ಈ ಮಶಿಬನಾಳ ಹುಡುಗಿಗೆ ಏನ್ ಬೇಕು ಮಾಸ್ತರ ಏನ್ ಬೇಕ್ರಪ್ಪ ಈಕೆಗೆ ಈ ಮಶಿಬನಾಳ ವಿದ್ಯಾಗ ಕಂಬಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಂಡು ಬೇಕು ಈಕೆಗೆ ಈಕೆಗೆ ಮೊದಲ ಗಂಡ ಬೇಕು ಈಕೆಗೆ ಗಾಂಡ್ ಇದ್ದಾಗ ಏನಾಗ್ತದ್ರಿ
ಈಕಿ ಎಲ್ಲಿ ಬೇಕಾದಲ್ಲಿ ಮದುವೆ ಒಳಗ ಆರತಿ ಹಿಡಿಯಾಕ ಚಾನ್ಸ್ ಸಿಗ್ತದ. ಹೌದು ಎಲ್ಲಿ ಬೇಕಾದಲ್ಲಿ ಮುತ್ತೈತಾನ ಹೋಗಾಕ ಚಾನ್ಸ್ ಸಿಗ್ತದ. ಎಲ್ಲಿ ಬೇಕಾದಲ್ಲಿ ಹೋಗಾಕ ಬರಾಕ ನಿನಗ ಲೈಸೆನ್ಸ್ ಸಿಗ್ತದ. ಹೌದು ಜೋರ ಕಡ್ತಾನ ನಿನಗ ತಾಳಿನ ಕೊಳ್ಳಾಗಿರ್ಲಿಲ್ಲ ಅಂದ್ರನ ಬೋರ್ಡ್ ಇಲ್ಲಾರ ಬಸ್ ಹಾಕದ ಬೋರ್ಡ್ ಇಲ್ಲಾರ ಬಸ್ ಎಲ್ಲಾರು ಏನೈತಿ ಮುಂಡಿ ಹೊಡೆದ್ ಹತ್ತುದ ಮಾಡ್ತಾರ ನೋಡ್. ಮತ್ ಬೋರ್ಡ್ ಇರೋದಿಲ್ಲ ಎಲ್ಲಾರು ಹತ್ತುದೇ ಅದಕ್ಕ. ಯಾಕಂದ್ರ ತಂಗಿ ಇಲ್ಲಿ ಗಂಡ ಅಂದ್ರ ಬಹಳ ಶ್ರೇಷ್ಠ ಅದಾನ, ಬಹಳ ದೊಡ್ಡವದಾನ, ಸರ್ವ ಶ್ರೇಷ್ಠ ಅದಾನ. ಅದಕ್ಕಾಗಿ ನಿಮ್ಮ ಅಕ್ಕ ಮಾದೇವಿ ಹೇಳ್ಯಾಳ ಏನಂತಾರ? ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ಸರ್ವ ಸುಹಾಕಂಡನ ಅಂತ ನಿಮ್ಮ ಅಕ್ಕ ಮಾದೇವಿ ಹೇಳ್ಯಾಳ. ಹೌದೌದು ಹೇಮರೆಡ್ಡಿ ಮಲ್ಲಮ್ಮ ಆದ್ರೂ ಏನ್ ಹೇಳ್ಯಾಳ? ಅಕ್ಕಿ ಏನಂತಾಳಪ್ಪ? ಆಕಿ ಮನಿ ಒಳಗ ಗಂಡ ಬರಮರೆಡ್ಡಿ ಹೊಚ್ಚಿದ್ದ. ಹೊಚ್ಚಿದ್ರು ಸಹಿತ ಏನ್ ಮಾಡಿದಳ ಆಕಿ? ಮನಿ ಒಳಗ ಗಂಡ ಹೊಚ್ಚಿದ್ರು ಸಹಿತ ಗಂಡನ ಪಾದ ಪೂಜೆ ಮಾಡೋದು ಬರ್ಲಿಲ್ಲ. ದಿನಂಪ್ರತಿ ಗಂಡನ ಜ್ಞಾನ ಮಾಡ್ತಿದ್ರು. ಯಾವಕ್ಕೆ ನೀನ್ ಹೇಮರೆಡ್ಡಿ ಮಲ್ಲಮ್ಮ ರಾತ್ರಿ ಹಗಲ ಪಾದ ಸೇವಾ ಮಾಡಿ ಪಾದ ಸೇವಾ ಮಾಡಿಕೆ ನಿಮ್ಮ ಹೇಮರೆಡ್ಡಿ ಮಲ್ಲಮ್ಮ ಜಗತ್ತದೊಳಗೆ ಕೀರ್ತಿ ಉಳಿಸಿದ್ರು. ನನ್ನ ಬರಮರೆಡ್ಡಿದಿಂದ ನಿಮ್ಮವ್ವನ ಹೆಸರು ಜಗತ್ತದೊಳಗೆ ಮೇಲೆ. ಅದಕ್ಕಾಗಿ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಏನ್ ಹೇಳ್ತ್ರಪ್ಪ ಆಕಿ? ಯಾಕಂದ್ರ ಇಲ್ಲಿ ನಿಮ್ಮ ಅವ್ವಣದಿಂದ ಏನೂ ಆಗಿಲ್ಲ. ಪೈಲೆ ಪ್ರಥಮದಾಗ ನಾನು ಓಂ ಅನ್ನೋ ಅಂತ ಶಬ್ದ ಇತ್ತು. ಅವಾಗ ಹೆಂಗ ತಯಾರಾತ್ರಿ ಓಂ ಅನ್ನೋ ಅಂತ ಶಬ್ದ? ಹೆಂಗ ತಯಾರಾತಪ್ಪ? ಪೈಲೆ ಪ್ರಥಮದಾಗ ನೋಡು ಅಕಾರ ಉಕಾರ ಮಕಾರ ಸಿಕಾರ ಜಯಹಂಕಾರ. ಅಕಾರ ಉಕಾರ ಮಕಾರ ಸಿಕಾರ ಜಯಹಂಕಾರ ದಿಂದ ಓಂಕಾರ ಅನ್ನೋ ಅಂತ ಬೀಜ ಉತ್ಪತ್ತಿ ಆಯ್ತು. ಅವಾಗ ಓಂಕಾರ ಅನ್ನೋ ಅಂತ ತತ್ವದಿಂದ ಏನಾಯ್ತು? ಓಂ ಅನ್ನೋ ಅಂತ ತತ್ವ ಬಿಡುಗಡೆ ಆಯ್ತು. ಅವಾಗ ಏನ್ ಮಾಡಿದ್ರು? ಓಂ ಅನ್ನೋ ಅಂತ ತತ್ವದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಏನ್ ಮಾಡ್ತಾನ? 5 ತತ್ವಗಳನ್ನ ತಯಾರು ಮಾಡಿದ. ಹೆಂಗ ತತ್ವ ತಯಾರು ಮಾಡಿದ? ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಹೇಳಿ ಏನ್ ಮಾಡಿದ? 5 ತತ್ವಗಳನ್ನ ತಯಾರು ಮಾಡಿದ. 5 ತತ್ವಗಳನ್ನ ತಯಾರು ಮಾಡಿ 5 25 ತತ್ವದಿಂದ ಏನ್ ಮಾಡಿದ? ಈ ಸ್ಥೂಲ ದೇಹ ತಯಾರು ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಅವಾಗ ನೋಡ ತಂಗಿ, ಅವ್ರು ಯಾರ್ಯಾರು ಇದ್ದಿದ್ದಿಲ್ಲ. ಅವಾಗ ನಮ್ಮ ಅಪ್ಪ ಏನ್ ಮಾಡಿದ? ಏನ್ ಮಾಡ್ತಾನ? ವೆಚ್ಚ ಮಾಡಿದ, ವಿಚ್ಛ ಶಕ್ತಿನ ಹುಡಿಸಿದ. ಕ್ರಿಯಾ ಮಾಡಿದ, ಕ್ರಿಯಾ ಶಕ್ತಿನ ಹುಡಿಸಿದ. ಜ್ಞಾನ ಮಾಡಿದ, ಜ್ಞಾನ ಶಕ್ತಿನ ಹುಡಿಸಿದ. ಮೋಹ ಮಾಡಿದ, ಮೋಹ ಶಕ್ತಿನ ಹುಡಿಸಿದ. ಕೈಲಾಸದ ಎಲ್ಲಾ ತಯಾರು ಮಾಡಿ ಕೇಳಿಂದ ಭೂಲೋಕಕ್ಕೆ ಬಿಡಾಣ. ಇವ್ರು ರವುಗಳು ಬಾಂಧಿಕೆಯಿಂದ ಕಾಯಕ್ ಮಾಡ್ಕೊಂಡು ಭೂಮಿ ತೆಲಿ ಮ್ಯಾಗ ತಿನ್ನಾಕತ್ಯಾರ. ಮತ್ತ ನಿಮ್ಮವ್ವನ ಪಾಲು ಏನೈತಿದ್ರಾಗ? ಏನೇನು ಮಾಡ್ಯಾಳಕ್ಕೆ ಪಾರ್ವತಿ? ಎಲ್ಲಿದ ನಿಮ್ಮವ್ ಏನ್ ಮಾಡ್ಯಾಳು? ನಮ್ಮ ಅಪ್ಪಗ 5 ಮುಖಗಳದಾವ. ಪಂಚಮುಖದ ಪರಮೇಶ್ವರ ಅಂತ ಹೇಳ್ತಾರ. ಒಂದು ಅಗೌರ ಮುಖ, ವಾಮದೇವ ಮುಖ, ತತ್ಪುರುಷ ಮುಖ, ಸದೋಜಾತ ಮುಖ, ಈಶಾನ್ಯ ಮುಖ. ಸದೋಜಾತ ಮುಖದಿಂದ ಭೂಮಿ ಹುಟ್ಟಿಸಿದ. ಈಶಾನ್ಯ ಮುಖದಿಂದ ಗಾಳಿ ಹುಟ್ಟಿಸಿದ. ತತ್ಪುರುಷ ಮುಖದಿಂದ ಬೆಂಕಿ ತಯಾರು ಮಾಡಿದ. ವಾಮದೇವ ಮುಖದಿಂದ ನೀರು ತಯಾರು ಮಾಡಿದ. ಇವನು ಎಲ್ಲ ನಮ್ಮ ಅಪ್ಪ ಉತ್ಪತ್ತಿ ಮಾಡಿಕೆರಿಂದ 84 ಲಕ್ಷ ಜೀವರಾಶಿಗಳನ್ನು ಏಕಕಾಲಕ್ಕೆ ಹುಟ್ಟಿಸಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ. ಮತ್ತ ನಿಮ್ಮವ್ವನ ಪಾಲು ಏನತ್ತಿದ್ರಾಗ? ಆಕಿ ಏನೇನು ಮಾಡ? ಪಾರ್ವತಿ ನಿಮ್ಮ ಪಾರ್ವತಿ ಹೇಳಿದಾಳೆ, ಗಿರಿಜಾ ಹೇಳಿದಾಳೆ, ವೇದವತಿ ಹೇಳಿದಾಳ. ನಿಮ್ಮ ಅವ್ವನದಿಂದ ಏನೇನಾಗೈತಿ ತಂಗಿ ನೀ ಇವತ್ತು ಹೇಳ್ಬೇಕು. ಯಾಕಂದ್ರ ನೋಡಿ ಇವತ್ತು ಎಲ್ಲಾನ ಹೇಳ್ಕೊತ ಬಂದ ನಮ್ಮ ಅಪ್ಪ ಹೆಂಗಿದ್ದ, ನಮ್ಮ ಅಪ್ಪಣದಿಂದ ಏನೇನು ಜಗತ್ತು ಉತ್ಪತ್ತಿ ಆಗೈತಿ, ನಮ್ಮ ಅಪ್ಪಣದಿಂದ ಹಿಂಗ ತಯಾರು ಮಾಡ್ಯಾನಂತ ನಾ ಹೇಳಿನಿ. ಮುಂದಿನ ಸಂದಿನಾಗ ನಿಮ್ಮ ಅವ್ವ ನಿರಾಕಾರದಾಗ ಎಲ್ಲಿದ್ರ, ಯಾವ ರೂಪದಾಗಿದ್ರ, ನಿಮ್ಮವ್ ಏನೇನು ತಯಾರು ಮಾಡ್ಯಾಳ ಹೇಳಿಕೆರಿಂದ ನಾಳೆಗೆ ಇಲ್ಲಿ ರೊಕ್ಕ ತಗೊಂಡು ಹೋಗ್ಬೇಕು. ನೀ ರೇವತ್ ಗೌದವನು ಎಲ್ಲಿ ಮಶಿಮನಾಳ ಗ್ರಾಮ ಇಲ್ಲಿಕ ಅಲ್ಲೇ ಕೋಲ್ಯಾಗ ಕುಂದ್ರ ಹೊರಗೆ ಬರ್ಬೇಡ. ಯಾಕಂದ್ರ ತಂಗಿ ಅಲ್ಲೇ ಕೋಲ್ಯಾಗ ಹಾಸಿಗೆ ಹಾಸ್ಕೊಂಡ್ಕೇನ್ ಸುಮ್ಮ ಮುಕ್ಕೊಂಡ್ ಬಿಡ, ಅಲ್ಲೇ ಹೊಕ್ಕೊಂಡ್ಬಿಡು, ಹೊತ್ತೊಂಡ್ತಾನ ಬರ್ಬೇಡ ಇರ್ಲಿ. ಅದಕ್ಕಾಗಿ ಮಾಸ್ತರ್ ಏನ್ ಹೇಳ್ತಾಳೆ ಹೆಣ್ಮಗಳು? ಏನಂತಾಳಪ್ಪ? ಮತ್ತ ಇಲ್ಲಿ ನಮಸ್ಕಾರ ಬುದ್ಧಿ ತಗೊಂಡು ಬಂದಾಳ ನೋಡ್ರಿ. ನಮಸ್ಕಾರ ಕೇಳ್ತಾಳ. ಮತ್ತ ಇದು ಅಲ್ಲಾರ್ದ ಏನ್ ಹೇಳ್ತಾಳ ಅಂದ್ರ ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ, ದೈವ ದೇವರ ತಾಯಿ ತಂದೆ ಹೌದು. ಮನೆಯಲ್ಲಿ ದೇವರಿದ್ದ ಮರತ ಮರಿವಿಗೆ ಬಿದ್ದ ಹೊರಗೆ ಹುಡುಕಾಡಿದ್ರೆ ಎಲ್ಲಿ ಸಿಗಬಹುದು? ಅಂದ್ರ ಒಳಗಿನ ದೇವ್ರು ಯಾವ್ದು, ಹೊರಗಿನ ದೇವ್ರು ಯಾವ್ದು ಅಂತ ಕೇಳ್ತಾಳ ಹೆಣ್ಮಗಳು. ಹೇಳಕ್ಕಿನ ಹೊರಗಿನ ತಂಗಿ ನಿನಗೆ ಹೇಳ್ತಾನೆ ಕೇಳು. ದೇವರ ಅಂದ್ರೆ ಹೆಂಗಿರ್ತದ ಹೇಳ್ತಾನೆ ಕೇಳು. ಹೆಂಗಿರ್ತದಪ್ಪ? ದೇಹ ಅಂದ್ರ ದೇಹ ರಹಿತ, ವ ಅಂದ್ರ ವರುಣ ರಹಿತ, ರೂ ಅಂದ್ರ ರೂಪರಹಿತ. ಇದಕ್ಕ ದೇವರ ತಿಳಿಕೆಂದ 6 ಶಾಸ್ತ್ರ 18 ಪುರಾಣಗಳು ಎಲ್ಲಾ ಕೂಗ್ತಾವ್. ಹಿಂಗದ ನಮ್ಮ ದೇವರ. ಇಲ್ಲಿ ಒಳಗೆ 8 ಅಂಗುಲದಾನ, ಹೊರಗೆ 8 ಅಂಗುಲದಾನ. ಒಳಗೆ 8 ಅಂಗುಲದಾನ, 6 ಅಂಗುಲ ಒಳಗದಾನ, 16 ಅಂಗುಲ ಹೊರಗದಾನ. ಯಾರು? ನನ್ನ ಜೀವ. ಅಂದ್ರ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನಂತ ಕೇಳ್ತಾಳಕಿ? ಪರ ಪ್ಲಸ್ ಆತ್ಮ, ಪರ ಆತ್ಮ ಅಂದ್ರ ಏನು? ನನ್ನ ಪರಮಾತ್ಮ ಹೆಂಗಂದ್ರ ಒಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಮತ್ತೊಂದು ದೇಹ. ಇವಾಗ ಜನನಿ ಇಲ್ಲ, ಹೊಟ್ಟಿ ಇಲ್ಲ, ಸಾವು ಇಲ್ಲ, ಹಸು ಇಲ್ಲ, ತ್ರಷೆ ಇಲ್ಲ. ನಿನ್ನ ಶರೀರ ಸತ್ತದ, ನಿನ್ನ ಶರೀರ ಮೋಕ್ಷ ಆಗಿದೆ, ನಿನ್ನ ಶರೀರ ಬಡಿಸ್ಕೊಂಡದ, ನಿನ್ನ ಶರೀರಕ್ಕೆ ಎಷ್ಟೋ ಶಿಕ್ಷೆ ಆಗಿ ಹೋಗ್ಯದ. ನನ್ನ ಜೀವಕ್ಕೆ ಮಾತ್ರ ಏನೇನೋ ಕೂಗಲು ಕೊಂಕಾಗಿಲ್ಲ ತಂಗಿ. ಇರ್ಲಿ ಮಾಸ್ತರ, ಪದ್ಯ ರೂಪದಾಗ ಹೇಳ್ಕೊ ತಗೊಂಡು ನಡೀಲಿ.